कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ KLE ಧ್ವನಿ ಪ್ರಸ್ತುತಪಡಿಸ್ತಾ ಇರುವಂತಹ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಭರತನಾಟ್ಯ ನೃತ್ಯ ಕಲಾವಿದರು. ವೈದ್ಯಕೀಯ ಕ್ಷೇತ್ರದಲ್ಲಿ ಅವಕಾಶಗಳಿದ್ದರೂ ತಮ್ಮ ನಿಜವಾದ ಆಸಕ್ತಿಯಾದ ನೃತ್ಯವನ್ನ ಜೀವನದ ಮಾರ್ಗವಾಗಿ ಆಯ್ಕೆ ಮಾಡಿಕೊಂಡು ನೃತ್ಯ ಲೋಕದಲ್ಲಿ ತಮ್ಮದೇ ಆದಂತಹ ಗುರುತು ಮಾಡಿರುವಂತಹ ವಿದೂಷಿ ಡಾಕ್ಟರ್ ಪೂಜಾ ನಾಗಲೀಕರ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮೊದಲಿಗೆ ತಮ್ಮ ಬಾಲ್ಯ ಜೀವನದ ಕುರಿತು ತಿಳಿಸಿ. ಅಂದ್ರೆ ಈ ನೃತ್ಯದ ಒಂದು ಆಸಕ್ತಿ ಅನ್ನುವಂಥದ್ದು ಬಾಲ್ಯದಲ್ಲೇ ಇತ್ತಾ? ನನಗೆ ಗುರ್ತಿರ್ಲಿಲ್ಲ. ನನಗೆ ಆಸಕ್ತಿ ಇದೇನೋ ಇಲ್ವೋ ಅನ್ನೋದೇ ನನಗೆ ಗುರ್ತಿದ್ದಿಲ್ಲ. ನನ್ನ ಅಮ್ಮನಿಗೆ ತುಂಬ ಆಸಕ್ತಿ ಇತ್ತು. ಅವಳು ಕಲೀಲಿಕ್ಕಾಗಲಿಲ್ಲ ಅಂತ ಅವಳು ನನ್ನ ಈ ನೃತ್ಯದ ಕಡೆಗೆ ಕರ್ಕೊಂಡು ಹೋದ್ಲು. ನಾನು ಆವಾಗ ಸಂಧ್ಯಾ ಹೊಸಮನಿ ಅವ್ರ ಹತ್ರ ನಾನು ಕ್ಲಾಸಿಗೆ ಹೋಗ್ತಿದ್ದೆ. ಕಲಿತಾ ನನಗೆ ಆಸಕ್ತಿ ಬೆಳೀತು. ಆಮೇಲೆ ಗೊತ್ತಾಯಿತು ಇದು ನನಗೆ ಬರುತ್ತೆ, ನನಗೆ ಮಾಡೋಕ್ಕೆ ಅವಕಾಶ ಇದೆ, ಆಸಕ್ತಿ ನಾನು ಬೆಳೆಸ್ಕೊಂಡ್ರೆ ನಾನು ಒಳ್ಳೇದು ಮಾಡ್ಬೋದು ಅನ್ನೋದು ಆವಾಗ ಅರಿವಾಯಿತು. ಬಾಲ್ಯದಲ್ಲಿ ಯಾವೆಲ್ಲ ವಿಷಯಗಳ ಮೇಲೆ ಆಸಕ್ತಿ ಇತ್ತು ಮೇಡಮ್ ಹಾಗಿದ್ರೆ ತಮಗೆ? ನೃತ್ಯದ ಕಡೆನೇ ವಿಶೇಷ ಆಕರ್ಷಣೆ ಹೊಡ್ಕೊಂಡು ಬಿಡ್ತು ನನಗೆ. ಆಮೇಲೆ ಓದೋದ್ರೊಳಗೂ ಚೆನ್ನಾಗೇ ಇದ್ದೆ, ಮತ್ತು ಹಾಡ್ತಾ ಇದ್ದೆ, ಹಾಡುಗಳನ್ನು ಹಾಡ್ತಿದ್ದೆ. ಒಂದಿಷ್ಟು ಕ್ಲಾಸಸ್ಸನ್ನು ಅವಾಗೂ ಮಾಡಿದೆ. ನಾನು ಸಂಗೀತನೂ ಕಲಿತೆ, ಆದರೆ ಅಷ್ಟು ನಿಪುಣವಾಗಿ ಅವಾಗ ಕಲೀಲಿಲ್ಲ. ಈಗ ಕಲಿತಾ ಇದ್ದೀನಿ. ಹಾಗಾಗಿ ಇವಿತ್ತು ಆಸಕ್ತಿಗಳು. ಮೇಡಮ್, ಮುಂದೆ ತಾವು ವೈದ್ಯಕೀಯ ಪದವಿಯನ್ನ ಪಡಿತೀರಾ. ವೈದ್ಯಕೀಯ ಪದವಿಯನ್ನ ಪಡೆದಿದ್ರೂ ಸಹ ನೃತ್ಯದತ್ತ ತಮ್ಮ ಆಸಕ್ತಿ ಕಡಿಮೆ ಆಗೋದೇ ಇಲ್ಲ. ಅದಕ್ಕೆ ವಿಶೇಷ ಕಾರಣ ಏನಿರ್ಬೋದು ಅಂತ, ಪ್ರೇರಣೆ ಏನು ಅಂತ? ಪ್ರೇರಣೆ ಅದು ಹೇಳ್ತಾರಲ್ಲ, ಪ್ಯಾಷನ್ ಅಂತ ಹೇಳ್ತೀವಲ್ಲ, ಅದು ಇತ್ತು ಒಳಗೆ. ಆಮೇಲೆ ನಾನು ನೃತ್ಯವನ್ನು ಯಾವಾಗೂ ಬಿಟ್ಟೇ ಇರಲಿಲ್ಲ. ಯಾವುದೇ ಸ್ಪರ್ಧೆ ಇರಲಿ, ಯಾವುದೇ ವೇದಿಕೆ ಇರಲಿ, ನನ್ನ ಕಾಲೇಜ್ ಆಗಲಿ, ನನ್ನ ಸ್ಕೂಲ್ ಆಗಲಿ, ಎಲ್ಲಿದ್ದರೂ ನಾನು ಕಲ್ಚರಲ್ ಆ್ಯಕ್ಟಿವಿಟೀಸ್ ಒಳಗೆ ನಾನು ಯಾವಾಗೂ ಹೆಡ್ ಆಗಿರ್ತಿದ್ದೆ. ಯಾವಾಗಲೂ ಅದನ್ನು ನಿಭಾಯಿಸ್ಕೊಂಡೇ ಹೋಗ್ತಿದ್ದೆ. ಜೊತೆನೇ ಮಾಡಿದೆ. ಇದನ್ನು ಬಿಟ್ಕೊಂಡು ಮಾಡಿದೆ ಅಂತಿಲ್ಲ. ನಾನು 2 ಪದವಿನ ಒಂದೇ ಸಮಯದಲ್ಲಿ ಪಡ್ಕೊಂಡಿದ್ದೆ. ಹಾಗಾಗಿ ನನಗೆ ಅದು ಅವಕಾಶ ಇತ್ತು. ನಾನು ಇದನ್ನಾದರೂ ಮಾಡ್ಬೋದು, ಅದನ್ನಾದರೂ ಮಾಡ್ಬೋದು ಅನ್ನೋ ಅವಕಾಶ. ಅವಕಾಶಗಳು ಸಿಗೋದಿಲ್ಲ ತುಂಬ ಜನರಿಗೆ. ಆದರೆ ಮದುವೆ, ನನ್ನ ಪದವಿ ಮುಗಿದ್ಮೇಲೆ, ನಾನು ಡಾಕ್ಟರ್ ಆದಮೇಲೆ, ಆಗೋಷ್ಟರೊಳಗೆ ನನ್ನ ಮದುವೆ ಆಗಿಬಿಟ್ಟಿತ್ತು. ನನಗೆ ಅಮ್ಮ ಅಪ್ಪಂದು ಏನಂತಾರೆ ಸಪೋರ್ಟ್ ಇತ್ತು. ಆದರೆ ನನ್ನ ಮನೆಯವರು ಅವರು ತುಂಬ ನನಗೆ ಸಪೋರ್ಟ್ ಮಾಡಿದರು. ಹಾಗಾಗಿ ನನಗೆ ಅದೊಂದು ತುಂಬ ಗಟ್ಟಿಯಾದ ಬುನಾದಿ ಆಯಿತು. ಇದನ್ನಾದರೂ ಮಾಡಬೇಕು, ಅದನ್ನಾದರೂ ಮಾಡಬೇಕು ಅನ್ನುವಂಥ ನನಗೆ ಸಂದರ್ಭ ಬಂದಾಗ ನಾನು ನೃತ್ಯವನ್ನೇ ಆಯ್ಕೆ ಮಾಡಿಕೊಂಡೆ. ವಿಶೇಷತೆ ಏನು ಮೇಡಮ್ ನೃತ್ಯದಲ್ಲಿ? ನೃತ್ಯವನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ, ಯಾಕಂದ್ರೆ ಒಂದು ಕಡೆ ಒಂದು ದೊಡ್ಡ ಪದವಿ, ಡಾಕ್ಟರ್ ಅನ್ನುವಂತಹ ಒಂದು ಪದವಿ, ವೈದ್ಯಕೀಯ ಪದವಿಯನ್ನ ಮುಗಿಸಿರ್ತೀರಾ, ಜೊತೆಗೆ ನೃತ್ಯ, 2 ಆಯ್ಕೆ ಬಂದಾಗ ನೃತ್ಯವನ್ನ ಆಯ್ಕೆ ಮಾಡ್ಕೊಳ್ತೀರಾ. ವಿಶೇಷ ಕಾರಣ ಏನಿರಬಹುದು ಅಂತ? ನೃತ್ಯವೇ ವಿಶೇಷ ಮೊದಲನೇದು. ಯಾಕಂದರೆ ಅದು ಎಲ್ಲರಿಗೂ ಒಲಿಯೋದಲ್ಲ. ಯಾರಿಗದು ಒಲಿತದೆ ಅವ್ರು ಅದನ್ನು ಇಟ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ವಿಚಾರ. ಆಮೇಲೆ ನನಗೆ ಅದ್ರ ಮೇಲೆ ಸೆಳೆತ ಭಾಳನೇ ಇತ್ತು ಮೊದಲಿಂದನೂ. ಯಾಕಂದರೆ ನಾವು ಡಾಕ್ಟರ್ ಆಗಿನೂ ಇದನ್ನು ಮಾಡಬೇಕಂದ್ರೆ ಅದಕ್ಕೆ ನನಗೆ ಅಷ್ಟು ಶ್ರದ್ಧೆ ಇತ್ತು ಅದರಲ್ಲಿ. ಆಮೇಲೆ ನೃತ್ಯಗಳಿಂದ ಬಹಳ ಪ್ರಯೋಜನಗಳಿವೆ. ಈಗಿನ ಕಾಲದಲ್ಲಿ ನೋಡೋದಂದ್ರೆ ನಾವು ಮಕ್ಕಳಲ್ಲಿ ತುಂಬ ಏನಂತಾರೆ ಡಿಸ್ಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಆ ಡಿಸ್ಟ್ರಾಕ್ಷನ್ಸನ್ನ ಅದು ಕಡಿಮೆ ಮಾಡುತ್ತೆ, ನಾವು ಕಾನ್ಸಂಟ್ರೇಷನ್ ಅನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಅದು. ಆಮೇಲೆ ನಮ್ಮ ಏನಂತಾರೆ ಸ್ಪಿರಿಚುಯಾಲಿಟಿ, ದೇವ್ರ ಕಡೆ ನಮ್ಮನ್ನು ಅದನ್ನು ಕರೆದೊಯ್ಯುತ್ತೆ. ನಮಗೆ ಅರಿವಿದ್ರೂ ಅರಿವಿಲ್ಲದೆ ಇದ್ರೂ ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಚಿಕ್ಕ ಮಕ್ಕಳಿಗೆ ಅದೆಲ್ಲ ಅರ್ಥ ಆಗಲ್ಲ, ನಮ್ಮ ದೊಡ್ಡವರಿಗೆ ಅರ್ಥ ಆಗುತ್ತೆ, ಚಿಕ್ಕ ಮಕ್ಕಳಿಗಂತೂ ಅರ್ಥ ಆಗಲ್ಲ. ಆದರೂ ಅವರು ಅದ್ರ ಕಡೆ ಹೋಗ್ತಾ ಇರ್ತಾರೆ. ಆಮೇಲೆ ನಮ್ದೊಂಥರ ಪರಂಪರೆ ಇರುತ್ತೆ. ನೃತ್ಯ ಅಂದರೆ ಒಂದು ಪರಂಪರೆ, ಗುರು ಶಿಷ್ಯ ಪರಂಪರೆ ಅದರೊಳಗೆ ಒಂದು. ಹಾಗಾಗಿ ನಾವು ಆ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಜನ. ಹಾಗಾಗಿ ಅದರೊಳಗೆ ಇಂಟ್ರೆಸ್ಟ್ ಇರೋರು, ಅದರೊಳಗೆ ಆಸಕ್ತಿ ಇರೋರು ಅದನ್ನು ಬಿಟ್ಕೊಂಡಿರೋಕ್ಕಾಗಲ್ಲ. ಆಮೇಲೆ ಆ ಥರದ್ದು ತುಂಬ ಪ್ರಯೋಜನಗಳು ಹೇಳಿದ್ನಲ್ಲ, ಅದೆಲ್ಲ ನೋಡಿದ್ದೀನಿ ನಾನು, ಅದನ್ನೆಲ್ಲ ನೋಡಿದ್ದೀನಿ. ಆಮೇಲೆ ಕಲಿಸೋದು ನನಗೆ ತುಂಬ ಇಷ್ಟವಾದ ಕೆಲಸ. ಚಿಕ್ಕ ಮಕ್ಕಳಿಗೆ ಕಲಿಸೋದು, ನನ್ನ ಕಲೆಯನ್ನು
ಅವರಿಗೆ ಹೇಳ್ಕೊಡೋದು ಅಂದರೆ ನನಗಿಷ್ಟ. ಹಾಗಾಗಿ ಅದರೊಳಗೆ ನಾನು ಇದನ್ನು ಮಾಡ್ಕೊಂಡ್ಬಿಟ್ಟೆ, ನನ್ನನ್ನು ನಾನು ತೊಡಗಿಸ್ಕೊಂಡ್ಬಿಟ್ಟೆ. ಮೇಡಮ್, ತಮ್ಮ ಈ ಒಂದು ಸಾಧನೆಗೆ ಬೆನ್ನೆಲುಬಾಗಿ ನಿಂತಹ ತಮ್ಮ ಗುರುಗಳ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ನಾನು ಬಾಲ್ಯದಲ್ಲಿ ಮೊದಲೇ ಹೇಳಿದ ಹಾಗೆ ಸಂಧ್ಯಾ ಹೊಸ್ಮನಿ ಅವ್ರ ಹತ್ರ ಕಲ್ತಿದ್ದೇನೆ. ವಿಶಾರದತನ ಅವ್ರ ಹತ್ರ ನಾನು ತರಬೇತಿ ಪಡೆದೆ. ಅದರ ಮುಂದಿನ ತರಬೇತಿಯನ್ನು ಅಲಂಕಾರ, ಸೀನಿಯರ್ ಹಾಗೂ ವಿದ್ವತ್ ಇದನ್ನೆಲ್ಲ ನಾನು ಶ್ರೀಮತಿ ರೇಖಾ ಅಶೋಕ್ ಹೆಗ್ಡೆ ಅವ್ರ ಹತ್ರ ಕಲ್ತಿದ್ದೇನೆ. ನಾವು ಅವರನ್ನು ಪ್ರೀತಿಯಿಂದ ರೇಖಕ್ಕ ಅಂತಾನೆ ಕರೆಯೋದು. ರೇಖಕ್ಕ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ನಾವು ಅವ್ರ ಹತ್ರ ಬರೀ ನೃತ್ಯ ಒಂದೇ ಕಲ್ತಿಲ್ಲ. ನೃತ್ಯ ಮಾಡ್ತಾ ಮಾಡ್ತಾ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ನಾವು ಹಾಡಬೇಕಾಗತ್ತೆ. ಸೊ ಆ ಹಾಡುಗಾರಿಕೆ ಅದನ್ನು ಕಲ್ತ್ವಿ. ಅವರಿಗೆ ನಾವು ನುಡಿಸ್ಬೇಕಾಗತ್ತೆ, ನಟುವಾಂಗವನ್ನು ನುಡಿಸ್ಬೇಕು ನಾವು ಮಕ್ಕಳಿಗೆ. ಹಾಗಾಗಿ ಅದನ್ನು ಕಲ್ತ್ವಿ. ಅದ್ರ ಜೊತೆ ಮತ್ತೆ ನೃತ್ಯ ಹೇಗೆ ಸಂಯೋಜನೆ ಮಾಡಬೇಕು, ನಾವು ಅವ್ರ ಹತ್ರ ಕಲ್ತಿದ್ದ ನೃತ್ಯ ಅಷ್ಟೇ ಕಲಿಸೋದಲ್ಲದೆ ಹೊಸ ಹೊಸ ನೃತ್ಯಗಳನ್ನು ಸಂಯೋಜಿಸ್ಬೇಕಾಗತ್ತೆ, ಅದನ್ನು ಕೂಡ ಕಲ್ತ್ವಿ. ಹಾಗಾಗಿ ಅವ್ರ ಹತ್ರ, ಅಕ್ಕನ ಹತ್ರ ನಾವು ತರಬೇತಿ ಪಡಿಬೇಕಾದ್ರೆ ಅವ್ರು ಒಂಥರ ನಮಗೆ ಪರಿಪೂರ್ಣವಾದ ಕಲಾವಿದರಾಗಿ ನಮಗೆ ಸಿಕ್ಕರು. ಅದು ನನ್ನ ಪುಣ್ಯ ಅಂತ ನಾನು ಅನ್ಕೋಬಹುದು. ನನಗೆ ಸಿಕ್ಕ ಎಲ್ಲ ಗುರುಗಳು ನನಗೆ ತುಂಬ ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಮೇಡಮ್, ಇವಾಗ ಭರತನಾಟ್ಯವನ್ನ ಬಿಟ್ಟು ಬೇರೆ ಯಾವೆಲ್ಲ ನೃತ್ಯ ಪ್ರಕಾರಗಳಲ್ಲಿ ತಾವು ಪ್ರಾವೀಣ್ಯತೆಯನ್ನು ಹೊಂದಿದ್ದೀರಾ ಅಂತ? ನಾನು ರಾಜಸ್ಥಾನಿ ಶಿಬಿರವನ್ನು ಇದನ್ನು ಮಾಡಿದ್ದೀನಿ. ನಾನು ಇನ್ನು ಹೈಸ್ಕೂಲಲ್ಲಿದ್ದೆ, ಆವಾಗಲೇ ನಾನು ಅದನ್ನು ರಾಜಸ್ಥಾನಿ ಶಿಬಿರವನ್ನು, ರಾಜಸ್ಥಾನಿ ಫೋಕ್ ಡ್ಯಾನ್ಸ್ ಆ ನೃತ್ಯವನ್ನು ಕಲ್ತಿದ್ದೀನಿ. ಅದರ ಪ್ರದರ್ಶನಗಳು ತುಂಬ ಕೊಟ್ಟಿದ್ದೀನಿ ನಾನು ಬಾಲ್ಯದಿಂದಲೇ. ಈಗಾದರೂ ಕೊಡ್ತಾ ಇದ್ದೀನಿ ಈಗಿನವರೆಗೂ. ಆಮೇಲೆ ನಮ್ಮ ಜಾನಪದ, ಕರ್ನಾಟಕದ ಜಾನಪದ ನೃತ್ಯಗಳನ್ನು ಮಾಡಿದ್ದೀನಿ. ಹಾಗೆ ವಚನ ನೃತ್ಯಗಳನ್ನು ನಾನು ಸಂಯೋಜಿಸಿದ್ದೀನಿ. ಆಮೇಲೆ ಅದರ ಪ್ರದರ್ಶನಗಳು ತುಂಬ ಕಡೆ ಆಗಿದೆ. ಇವೆಲ್ಲ ಪ್ರಕಾರಗಳನ್ನು ಕಲ್ತಿದ್ದೀನಿ. ಒಂದು VCD ಕೂಡ ಬಿಡುಗಡೆ ಆಗಿದೆ ವಚನ ನೃತ್ಯದ ಮೇಲೆ, ಬಸವ ಭಾವ ಪೂಜೆಯ ಮೇಲೆ. ನೀವು ಕೇಳ್ತಾ ಇದ್ದೀರಾ, ಇದು KLE ಧ್ವನಿ 90.4 FM. ನಮ್ಮ ಇಂದಿನ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದೂಷಿ ಡಾಕ್ಟರ್ ಪೂಜಾ ನಾಗಲೀಕರ್ ಅವರು. ಮೇಡಮ್, ಇನ್ನು ತಮಗೆ ಒಂದು ಅಂತಾರಾಷ್ಟ್ರೀಯ ಒಂದು ವೇದಿಕೆಯಲ್ಲೂ ಕೂಡ ಒಂದು ಭಾರತವನ್ನ ಪ್ರತಿನಿಧಿಸುವಂತಹ ಒಂದು ಅವಕಾಶ ಸಿಗುತ್ತೆ, ಆ ಒಂದು ಅನುಭವದ ಬಗ್ಗೆ? ಅದು ತುಂಬ ವಿಶೇಷವಾದ ಅನುಭವ ನನಗೆ. ರಂಗ್ ಪುಹಾರ್ ಅನ್ನೋ ಒಂದು ಸಂಸ್ಥೆ ಇದೆ. ಅವರು ಈ ವ್ಯವಸ್ಥೆಯನ್ನು ಮಾಡ್ತಾರೆ. ಯುನೆಸ್ಕೋದವರು ಒಂದು ಕಲ್ಚರಲ್ ಫೆಸ್ಟ್ ಅಂತ ಆಯೋಜಿಸ್ತಾರೆ. ಇವರು ರಂಗ್ ಪುಹಾರ್ ಅನ್ನೋ ಸಂಸ್ಥೆ ಇಲ್ಲಿ ಭಾರತದಿಂದ ಕಲಾವಿದರನ್ನ ಕರ್ಕೊಂಡು ಹೋಗಿ ಅಲ್ಲಿಯ ಯುನೆಸ್ಕೋದ ಆ ಸಂಸ್ಥೆ ಅವರು ಆಯೋಜಿಸಿದ ಕಲ್ಚರಲ್ ಫೆಸ್ಟ್ ಅಲ್ಲಿ ನಮಗೆ ನೃತ್ಯ ಪ್ರದರ್ಶನ ಮಾಡೋದಕ್ಕೆ ಅನುವು ಮಾಡಿಕೊಡ್ತಾರೆ. ಹಾಗಾಗಿ ನನಗೆ ಇದ್ರ ಬಗ್ಗೆ ಗೊತ್ತಾಯ್ತು. ನನ್ನ ಮಾಮಾನೇ ಇದ್ದಾರೆ, ಅವರಿಗೆ ಇದು ಎಲ್ಲ ಇನ್ಫಾರ್ಮೇಶನ್ ಸಿಕ್ತು. ಅವ್ರು ನನಗೆ ಹೇಳಿದ್ರು, ನೀನು ಮಾಡ್ತೀಯ, ಯಾಕೆ ಹೋಗ್ಬಾರ್ದು ಅಂತ. ಆವಾಗ ನಾನು ಅದಕ್ಕೆ ಹೋದೆ. ಅದಕ್ಕೆ ಒಂದು ತಿಂಗಳು ನಮಗೆ ಏನಂತಾರೆ, ಅಲ್ಲಿನೂ ನಾವು ತುಂಬ ಎಲ್ಲ ಫೋಕ್ ಡ್ಯಾನ್ಸಸ್ ಮಾಡಿದ್ವಿ. ಹಾಗಾಗಿ ಅದರ ತರಬೇತಿಗಾಗಿ ನಾವು ಸೂರತ್ಗೆ ಹೋಗಿ 1 ತಿಂಗಳ ತರಬೇತಿ ತಗೊಂಡು, ಆಮೇಲೆ ನಾನು ವಿಶೇಷವಾಗಿ ಹೋಗಿರೋದು ಯುನೆಸ್ಕೋಗೆ ಅಂದರೆ ಭರತನಾಟ್ಯ ಪ್ರದರ್ಶನಕ್ಕಾಗಿ. ಯಾಕಂದರೆ ನಮ್ಮದು ತುಂಬ ದೊಡ್ಡ ತಂಡ ಇತ್ತು, 20-22 ಕಲಾವಿದರಿದ್ವಿ. ಅದರೊಳಗೆ ಭರತನಾಟ್ಯ ಮಾಡೋಳು ನಾನೊಬ್ಳೆ. ಇನ್ನೂ ವಿಶೇಷ ಅಂದರೆ ದಕ್ಷಿಣ ಭಾರತದಿಂದ ನಾನೊಬ್ಳೇ ಇದ್ದೆ. ಬಾಕಿ ಎಲ್ಲ ಇರೋರು ಉತ್ತರ ಭಾರತದವರೇ, ಯಾರು ದಕ್ಷಿಣ ಭಾರತದಿಂದ ಹೋಗಿದ್ದಿಲ್ಲ, ನಾನೊಬ್ಳೇ ಹೋಗಿದ್ದೆ. ಆಮೇಲೆ ಭರತನಾಟ್ಯ ಪ್ರದರ್ಶನ ಮಾಡಿದ್ದು ನಾನೊಬ್ಳೆ. ನಾನಲ್ಲಿ ಸೋಲೋ ಪರ್ಫಾರ್ಮೆನ್ಸ್ ಕೊಟ್ಟೆ. ಬಾಕಿ ಎಲ್ಲ ಜಾನಪದ ನೃತ್ಯಗಳು ಗ್ರೂಪಲ್ಲಿತ್ತು, ಆದರೆ ನಂದು ಭರತನಾಟ್ಯ ಮಾತ್ರ ಸೋಲೋ ಇತ್ತು. ಹಾಗಾಗಿ ಅದೊಂದು ವಿಶೇಷ ನೆನಪು. ತಮ್ಮ ಒಂದು ಸಾಧನೆಯನ್ನ ಗುರುತಿಸಿ KLE ಸಂಸ್ಥೆ ಕೂಡ ತಮಗೆ ಒಂದು ಸುವರ್ಣ ಪದಕವನ್ನ ನೀಡಿ ಗೌರವ ಸಲ್ಲಿಸುತ್ತೆ. ಹೌದು, ಅದು ಅಲ್ಲಿಂದ ನಾನು ಬಂದಮೇಲೆ, ಆವಾಗಿನೂ ನಾನು ಆಯುರ್ವೇದದಲ್ಲಿ ಪದವಿಯನ್ನು ಪಡಿತಾ ಇದ್ದೆ, ಓದ್ತಾ ಇದ್ದೆ. ಆವಾಗ KLE ಸಂಸ್ಥೆ BM ಕಂಕಣವಾಡಿಯಿಂದ ನಾನು ಪದವಿ ಪಡ್ಕೊಂಡಿದ್ದು. ಹಾಗಾಗಿ ಅವರು ಅದನ್ನು ಗುರುತಿಸಿ ನನಗೆ ಸ್ವರ್ಣ ಪದಕವನ್ನು ಕೊಟ್ಟರು. ಮೇಡಮ್, ಇವಾಗ ವಿದೇಶಿ ನೆಲದಲ್ಲಿ ಒಂದು ನೃತ್ಯ ಪ್ರದರ್ಶನವನ್ನ ನೀಡುವಾಗ ಅಲ್ಲಿನ ಜನರು ಆ ಭಾರತೀಯ ಸಂಸ್ಕೃತಿಯನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ? ವಿದೇಶದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ನೃತ್ಯ ಕಲೆಗಳಿಗೆ ತುಂಬ ಬೆಲೆ ಇದೆ. ಅಲ್ಲಿ ಹೋದಾಗ ಅದು ನನಗೆ ಗೊತ್ತಾಯಿತು. ಯಾಕಂದರೆ ನಾವು ಹಾಗೆ ಏನೋ ಒಂದು ಔಟ್ಫಿಟ್ಟಲ್ಲಿ ಅಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ ಯಾರೂ ವಿಶೇಷವಾಗಿ ನಮ್ಮನ್ನು ನೋಡುತ್ತಿರಲಿಲ್ಲ. ಯಾಕಂದರೆ ಅವ್ರದ್ದೇ ಆದ ಕೆಲಸದಲ್ಲಿ ಇರ್ತಾರೆ, ಮಾಡ್ತಿರ್ತಾರೆ. ಆದರೆ ಯಾವಾಗ ನಾವು ನಮ್ಮ ಭಾರತೀಯ ಪರಂಪರೆಯನ್ನು ಬಿಂಬಿಸುವಂತಹ ಉಡುಗೆ ತೊಡುಗೆಗಳನ್ನು ಹಾಕಿಕೊಂಡು ಅಲ್ಲಿ ರೆಡಿ ಆಗ್ತಿದ್ವಲ್ಲ ಪ್ರದರ್ಶನಕ್ಕಾಗಂತ, ಆವಾಗ ಮಾತ್ರ ಅದರದ್ದು ಒಂದು ನಾವು ಠಾವ್ ಅಂತೀವಲ್ಲ, ಅದೇ ಬೇರೆ ಇರ್ತಿತ್ತು.
ಎಲ್ಲರೂ ಬರೋರು, ಫೋಟೋ ತಗೊಳ್ಳೋರು, ನಮ್ಮನ್ನ ನೀವು ಇಲ್ಲಿಂದ ಬಂದಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತೆಲ್ಲ ಮಾತಾಡ್ಸೋರು. ಆವಾಗ ನಮಗೊಂದು ವಿಶೇಷವಾದ ಸ್ಥಾನ ಇರ್ತಿತ್ತು. ಪ್ರದರ್ಶನ ನೋಡುವಾಗೂ ಆಗಲೇ ಅದನ್ನು ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ರು ಅಲ್ಲಿ ಜನ. ಅದೇ ನಾವು ಹಾಗೆ ಹೊರಗೆ ಬಂದಾಗ ಅದಕ್ಕೇನು ಬೆಲೆ ಇರ್ತಿದ್ದಿಲ್ಲ. ಒಬ್ಬ ಮನುಷ್ಯನಾಗಿ ಬೆಲೆ ಇಲ್ಲ, ಆದರೆ ಒಬ್ಬ ಭಾರತೀಯ ಸಂಸ್ಕೃತಿಯನ್ನು ಹೊತ್ತ ಮಹಿಳೆ. ಅದಕ್ಕೆ ತುಂಬ ಬೆಲೆ ಇರ್ತಿತ್ತು. ಮೇಡಮ್, ಇನ್ನು ಒಂದು ಕೇಂದ್ರ ಸರ್ಕಾರದಿಂದ ಹಮ್ಮಿಕೊಂಡಂತಹ ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮದಲ್ಲೂ ಸಹ ತಾವು ಇತಿಹಾಸ ಪ್ರಸಿದ್ಧ ಒಂದು ಕೆಳದಿ ಚೆನ್ನಮ್ಮನ ಧೈರ್ಯ ಸಾಹಸವನ್ನ ನೃತ್ಯದ ಮೂಲಕ ಒಂದು ಅಭಿವ್ಯಕ್ತಗೊಳಿಸ್ತೀರಾ. ಆ ಒಂದು ಅನುಭವ ಯಾವ ರೀತಿ ತಮಗೆ ರೋಮಾಂಚನವನ್ನ ನೀಡ್ತು? ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಬಗ್ಗೆ ಕೇಳಿದ್ದೀವಿ, ಬುಕ್ಕಲ್ಲಿ ನಮಗೆ ಪಠ್ಯ ಪುಸ್ತಕದಲ್ಲಿ ಎಷ್ಟು ಓದಿದೀವಿ ಅಷ್ಟು ಗೊತ್ತು. ಅದನ್ನು ಹೊರತುಪಡಿಸಿ ಬೇರೆದಷ್ಟು ಗೊತ್ತಿದ್ದಿಲ್ಲ. ಹಾಗಾಗಿ ನಾವು ಕೆಳದಿ ಚೆನ್ನಮ್ಮ ಅವ್ರ ಬಗ್ಗೆ ತಿಳ್ಕೊಂಡ್ವಿ, ರಾಣಿ ಅಬ್ಬಕ್ಕ ಅವ್ರ ಬಗ್ಗೆ ತಿಳ್ಕೊಂಡ್ವಿ, ಬೆಳವಡಿ ಮಲ್ಲಮ್ಮ ಅವ್ರ ಬಗ್ಗೆ ತಿಳ್ಕೊಂಡ್ವಿ, ಅದನ್ನು ಓದಿದ್ವಿ. ಆದ್ರೆ ಇತಿಹಾಸ ತಿಳ್ಕೊಂಡಿದ್ದಿಲ್ಲ. ಈ ನೃತ್ಯ ರೂಪಕ ಮಾಡ್ಬೇಕಂದ್ರೆ ನಮ್ಮಲ್ಲಿ ಏನ್ ವಿಶೇಷತೆ ಅಂದ್ರೆ, ನಾವು ಒಂದು ರೂಪಕವನ್ನು ಪ್ರದರ್ಶನ ಪಡಿಸ್ಬೇಕಂದ್ರೆ ಅದಕ್ಕೆ ಪೂರ್ಣ ರೂಪ ನಮಗೆ ಅದ್ರದ್ದು ಮಾಹಿತಿ ಇರಬೇಕು. ಅವರು ಹೇಗೆ, ಏನು, ಎಂತ ಎಲ್ಲ ಗೊತ್ತಿರಬೇಕು. ಆವಾಗಲೇ ನಾವು ಅದನ್ನು ಪ್ರದರ್ಶಿಸಬಹುದು. ಹಾಗಾಗಿ ಅದ್ರದ್ದು ಮಾಹಿತಿ ಸಿಕ್ತು ನಮಗೆ. ಆಮೇಲೆ ಪ್ರದರ್ಶನ ತುಂಬ ಚೆನ್ನಾಗಿ ಬಂತು. ಹಾಗೆ ಕೇಂದ್ರ ಸರ್ಕಾರದವರು ಇದನ್ನು ಮಾಡಿದ್ರಿಂದ ಮೆಚ್ಚುಗೆನೂ ಬಂತು. ಅದನ್ನ ಮತ್ತೆ ಹೊರಗೇನು ಕಿತ್ತೂರು ಉತ್ಸವದಲ್ಲಿ ನಾನು ಮತ್ತೆ ಪ್ರದರ್ಶನ ಮಾಡಿದೆ, ತುಂಬ ಮೆಚ್ಚುಗೆ ಬಂತು. ಹಾಗಾಗಿ ತುಂಬ ಒಳ್ಳೆಯ ಅನುಭವ ನನಗೆ. ಮೇಡಮ್, ಇನ್ನು ತಮ್ಮ ಒಂದು ಕನಸಿನ ಕೂಸು ಅಂತಾನೆ ಹೇಳ್ಬೋದು ಈ ಪುಷ್ಕಲಾ ನೃತ್ಯಾಲಯ. ಈ ಒಂದು ನೃತ್ಯಾಲಯ ಅನೇಕ ವೇದಿಕೆಗಳಲ್ಲಿ ಹಲವಾರು ಒಂದು ಕಾರ್ಯಕ್ರಮಗಳನ್ನ ನೀಡುತ್ತೆ. ಆ ಕಾರ್ಯಕ್ರಮಗಳ ಕುರಿತು. ಪುಷ್ಕಲಾ ನೃತ್ಯಾಲಯ ಇದು ಹುಟ್ಕೊಂಡು 17 ವರ್ಷ ಆಯಿತು. 17 ವರ್ಷದಿಂದ ನಾನು ಈ ನೃತ್ಯ ಶಾಲೆಯನ್ನು ನಡೆಸ್ತಾ ಇದ್ದೀನಿ. ಆವಾಗಿಂದ ಇವಾಗಿನ ತನಕ ತುಂಬಾನೇ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾಗಿರೋ ಒಂದಿಷ್ಟು ಕಾರ್ಯಕ್ರಮ ಅಂದರೆ, ನಾವು ನಾಡ ಹಬ್ಬ ಇಲ್ಲಿ ದಸರಾ ಹೊತ್ತಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಇದನ್ನ ಹಮ್ಮಿಕೊಳ್ತಾರೆ, ಇದು ನಾಡ ಹಬ್ಬ ಅಂತ. ಅಲ್ಲಿ ಒಂದು 2-3 ಸತಿ ನಾನು ಪ್ರದರ್ಶನ ಕೊಟ್ಟಿದ್ದೀನಿ. ಹಾಗೆ ನಮ್ದು ಒಂದು VCD ಬಿಡುಗಡೆ ಆಗಿದೆ ಅಂತ ಹೇಳಿದೆ. ಶರಣ ಈಶ್ವರ್ ಮಂಟೂರ್ ಅವರ ಗಾಯನ ಇರುವಂತಹ ಬಸವ ಭಾವ ಪೂಜೆ, ಈ ಇದು ವಚನದ ಮೇಲೇನೆ ಇರೋದು. ಇದ್ರ ಮೇಲೆ ನಾವು ನೃತ್ಯವನ್ನು ಸಂಯೋಜಿಸಿ ಅದರದ್ದು ವಿಡಿಯೋ CD ಬಿಡುಗಡೆ ಆಗಿದೆ. ಆಮೇಲೆ ಆಜಾದಿ ಕಾ ಅಮೃತ್ ಮಹೋತ್ಸವದಲ್ಲಿ ನಾವು ಕೆಳದಿ ಚೆನ್ನಮ್ಮನ ಪಾತ್ರ ಮಾಡಿದ್ವಿ, ನೀವು ಹೇಳಿದ ಹಾಗೆ. ಆಮೇಲೆ ಮಧುರ ಮಧುರವಿ ಮಂಜುಳಗಾನ ಚಂದನ ಟಿವಿಯಲ್ಲಿ ಪ್ರಸಾರಗೊಳ್ಳುವಂತಹ ಈ ಧಾರಾವಾಹಿಯಲ್ಲಿ ನಾವು ಶರಣ ವಿರೂಪಾಕ್ಷ ಶಶಿಶೇಖರ ಎಂಬ ನೃತ್ಯವನ್ನು ಪ್ರದರ್ಶಿಸಿದ್ದೇವೆ. ಅದು ಒಂದು ಹೆಮ್ಮೆಯ ನಮಗೆ ಇದು. ಆಮೇಲೆ ನಾವು ಕಿತ್ತೂರು ಉತ್ಸವದಲ್ಲಿ ಮಾಡಿದ್ದೀವಿ. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ತುಂಬ ನಮಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅಲ್ಲಿನೂ ಮಾಡಿದ್ದೀವಿ. ಮೊನ್ನೆನೇ ಹಿಂದೂ ಸಮ್ಮೇಳನ ಆಯಿತು, ಭಾರತಾದ್ಯಂತ ನಡೆಯಿತು. ಅದರೊಳಗೆ ನನ್ನ ಮಕ್ಕಳು ವಂದೇ ಮಾತರಂ ಮೇಲೆ ಮಾಡಿದೆ, ಅದು ತುಂಬ ವಿಶೇಷವಾಗಿತ್ತು. ಆಮೇಲೆ ಮತ್ತೆ ಹಾಗೆ ತುಂಬ ಇದೆ. ನರೇಂದ್ರ ಮೋದಿ ಅವರು ಇಲ್ಲಿ ಬೆಳಗಾವಿಗೆ ಆಗಮಿಸಿದಾಗ ಅವ್ರದ್ದು ರೋಡ್ ಶೋ ಅಂತ ಮಾಡಿದ್ರು. ಆ ರೋಡ್ ಶೋ ಮಾಡಬೇಕಾದ್ರೆ ಬದಿಗೆ ನಾವು ತುಂಬ ನೃತ್ಯ ಶಾಲೆಯವರು ನಾವು ಜಾನಪದ ನೃತ್ಯಗಳು, ವಿವಿಧ ಪ್ರಕಾರದ ಜಾನಪದ ನೃತ್ಯಗಳು ಮಾಡಿದ್ವಿ, ಅದನ್ನು ಮಾಡಿಸಿದ್ವಿ. ಅದು ತುಂಬ ನೆನಪಾಗಿಗೊಳಿತು ನಮಗೆ. ಆಮೇಲೆ ಚಳಿಗಾಲ ಅಧಿವೇಶನದ ಸಮಯದಲ್ಲಿ ಶ್ರೀಯುತ ಸಿದ್ದರಾಮಯ್ಯನವರು ಹಾಗೆ ಅನೇಕ ಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ವಿದ್ಯಾರ್ಥಿನಿಯರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಹಾಗೆ ನಾನು ಸಂಸ್ಕಾರ ಭಾರತಿಯ ಒಂದು ಅಂಗವಾಗಿದ್ದೇನೆ. ಸಂಸ್ಕಾರ ಭಾರತಿ ಅಂದರೆ ಇದು ಒಂದು RSS ಅಂಗ. ಹಾಗಾಗಿ ಅವರು ಮೊನ್ನೆ ಉಗಾದಿ ಸಂಭ್ರಮ ಈ ಥರ ಸಣ್ಣದು ದೊಡ್ಡದು ತುಂಬ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಅದರಲ್ಲೂ ನನ್ನ ವಿದ್ಯಾರ್ಥಿನಿಯರು ಪ್ರದರ್ಶನ ಮಾಡಿದ್ದು ಹಾಗೆ ತುಂಬ ಇದೆ. ಮೇಡಮ್, ಇನ್ನು ತಮ್ಮ ಈ ಎಲ್ಲ ಸಾಧನೆಗಳ ಹಿಂದಿರುವಂತಹ ತಮ್ಮ ಒಂದು ಕುಟುಂಬದ ಸಹಕಾರದ ಬಗ್ಗೆ ಹೇಳೋದಾದ್ರೆ? ಅದೇನು ಹೇಳ್ತಾರಲ್ಲ, ಅದು ಸ್ತಂಭ ಅಂತ, 4 ಸ್ತಂಭಗಳಿರಬೇಕು ಅಂತ. ಆ ಥರ ನನ್ನ ಕುಟುಂಬ ನನಗೆ, ನನ್ನ ತಾಯಿ, ನನ್ನ ತಂದೆ, ನನ್ನ ಮನೆಯವರು, ನನ್ನ ಮಕ್ಕಳು. ನಮ್ಮ ತಾಯಿ ಜಯಶ್ರೀ ಹಾಲ್ಭಾವಿ, ನಮ್ಮ ತಂದೆ ಶ್ರೀಕಾಂತ್ ಹಾಲ್ಭಾವಿ, ನನ್ನ ಮನೆಯವರು ಡಾಕ್ಟರ್ ಅಮರೇಶ್ ನಾಗ್ಲಿಕರ್, ಹಾಗೂ ನನ್ನ ಮಕ್ಕಳು ವೇದಾಂತ್ ಹಾಗೂ ಧ್ರುವ. ಇವರು ನನಗೆ ಸ್ತಂಭಗಳಾಗಿದ್ದಂತೆ. ಅವರಿಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಅವ್ರ ಸಪೋರ್ಟ್ ಇದ್ದಾಗಲೇ ನಾನು ಮುಂದೆ ಹೋಗ್ಬೋದು. ನಾನು ಅಲ್ಲಿ ಇಲ್ಲಿ ಹೋಗಬೇಕಾದ್ರೆ ಮತ್ತೆ ಮನೆಯನ್ನ ಬಿಟ್ಟು ಹೋಗಿರ್ತೀವಿ. ಹಾಗಾಗಿ ಅದನ್ನು ಅವರಿಂದನೇ ಅದು ಸಾಧ್ಯ. ಎಲ್ಲ ರೀತಿಯಿಂದನೂ ನನಗೆ ಅವರು ಸಪೋರ್ಟ್ ಮಾಡಿದ್ದಾರೆ ನಾನು ಮುಂದೆ ಹೋಗ್ಬೇಕಂತ. ಈಗಲೂ ಮೊನ್ನೆ ಬೆಲಾ ಎಕ್ಸಲೆನ್ಸ್ ಅವಾರ್ಡ್ ಅಂತ ಹೇಳಿ ನನಗೆ ಸ್ಪೆಷಲ್ ರೆಕಗ್ನಿಷನ್ ಇನ್ ಭರತನಾಟ್ಯಂ ಅಂತ ನನಗೆ ಅವಾರ್ಡ್ ಬಂತು. ಅದಕ್ಕೂ ಇವರೇ ಎಲ್ಲ ನನಗೆ ಕಾರಣರಾದರು. ಅದು ಒಂದು ಹೆಮ್ಮೆಯ ವಿಚಾರ.
ಖಂಡಿತ ಮೇಡಮ್ ಈಗ ಏನಾಗುತ್ತೆ ಅಂದರೆ ಅಷ್ಟಾಗಿ ಮಕ್ಕಳ ಆಸಕ್ತಿ ಈ ಮೊಬೈಲು ಮತ್ತು ಈ ಡಿಜಿಟಲ್ ಇದರಲ್ಲೇ ಹೋಗ್ಬಿಡುತ್ತೆ ಮಕ್ಕಳದೆಲ್ಲ ಜ್ಞಾನ. ಈಗ ಶಾಸ್ತ್ರೀಯ ನೃತ್ಯದಲ್ಲಿ ಅವರನ್ನು ಈಗ ಶಾಸ್ತ್ರೀಯವಾಗಿ ಅವರನ್ನು ಹಿಡಿದಿಟ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಂತ ತಾವು ಹೇಳ್ತೀರಾ? ಅವರಿಗೆ ಆಸಕ್ತಿ ನಾವು ಸ್ವಲ್ಪ ಹುಟ್ಟಿಸ್ಬೇಕಾಗತ್ತೆ. ಅವ್ರಿಗೆ ಮೊದಲು ಕ್ಲಾಸಿಗೆ ಸೇರಿಸ್ಬೇಕು. ಯಾಕಂದರೆ ಚಿಕ್ಕ ಮಕ್ಕಳು ಅವರಿಗೆ ಒಂದು ಸ್ವಲ್ಪ ನಾವು ಪುಷ್ ಮಾಡಬೇಕಾಗತ್ತೆ. ತಮಗೆ ಅದು ಗೊತ್ತಿರಲ್ಲ ಏನು ಅಂತ. ಹಾಗಾಗಿ ಅವ್ರಿಗೆ ನಾವು ಒಂದು ಸಂಸ್ಥೆಗೆ ಸೇರಿಸ್ಬೇಕು. ಅದು ಗಾಯನವಾಗಿರ್ಬೋದು, ಅದು ನೃತ್ಯವಾಗಿರ್ಬೋದು, ಅಥವಾ ಯಾವುದಾದ್ರೂ ವಾದನವಾಗಿರ್ಬೋದು, ಏನಾದರೂ ಆಗಲಿ ಅದು ಶಾಸ್ತ್ರೀಯವಾಗಿರಬೇಕು. ಅದಕ್ಕೆ ನಾವು ಹಾಕಬೇಕು, ಮಕ್ಕಳನ್ನ ಸೇರಿಸ್ಬೇಕು. ಮಕ್ಕಳು ಕ್ರಮೇಣವಾಗಿ ಕಲಿತಾರೆ ಅವರಿಗೆ. ಯಾಕಂದರೆ ನಾವು ಅವ್ರಿಗೆ ಶಾಲೆಯಿಂದ ಬರ್ತಾರೆ, ಸಂಜೆಗೆ ಒಂದು ಕ್ಲಾಸಿಗೆ ಹಾಕ್ತೀವಿ, ಆಮೇಲೆ ಮತ್ತು ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದನ್ನು ಮಾಡಲಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಬೇಕಾಗತ್ತೆ. ಹಾಗಾಗಿ ಅವರಿಗೆ ಅದರಾಗ್ರೆ ನಾವು ತೊಡಗಿಸ್ಕೊಂಡ್ರೆ ಅವರಿಗೆ ಸಮಯ ಇರೋದಿಲ್ಲ ಆ ಕಡೆ ಈ ಕಡೆ ವಿಚಾರ ಮಾಡಲಿಕ್ಕೆ. ಮತ್ತು ಅವ್ರಿಗೆ ಬೇರೆ ಪಠ್ಯ ಪುಸ್ತಕದ್ದನ್ನು ಓದಬೇಕಾಗಿರುತ್ತೆ. ಹಾಗಾಗಿ ಅದರೊಳಗೂ ನಾವು ಶಾಸ್ತ್ರೀಯವಾಗಿ ಅವ್ರಿಗೆ ಹಾಕಿದಾಗ ಅದು ಬರೀ ಅವ್ರದ್ದು ಡಿಸ್ಟ್ರಾಕ್ಷನ್ ಒಂದೇ ಹಿಡಿದಿಡೋದಿಲ್ಲ. ಅವ್ರ ಕಾನ್ಸಂಟ್ರೇಷನ್ ಅನ್ರಿ, ಅವರು ಮೆಮರಿ, ಇದನ್ನೆಲ್ಲನೂ ಅದು ಜಾಸ್ತಿ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೆಎಲ್ಇ ವೇಣುಧ್ವನಿ ಪ್ರಸ್ತುತಪಡಿಸ್ತಾ ಇರುವಂತಹ ತ್ರಿಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात। केएलई का हाथ आपके साथ, आपके साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನ್ನ ಸದಾ ವೇಣುಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸ್ತ್ರೀಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದೂಷಿ ಡಾಕ್ಟರ್ ಪೂಜಾ ನಾಗಲೀಕರ್ ಅವರು. ಮೇಡಮ್, ಇನ್ನು ಈ ಒಂದು ಭಾರತೀಯ ಶಾಸ್ತ್ರೀಯ ನೃತ್ಯವನ್ನ ಕಲಿಬೇಕು ಅನ್ನುವವರಿಗೆ ತಮ್ಮ ಸಲಹೆ ಏನು ಅಂತ? ಖಂಡಿತವಾಗಿ ಅವರು ಅದನ್ನು ಬಿಚ್ಚು ಮನಸ್ಸಿಂದ ಕಲಿಬೇಕು. ಈಗ ಮೊದಲು ನಾವು ಅವೇರ್ನೆಸ್ ಅಂತ ಹೇಳ್ತಿದ್ವಲ್ಲ, ಅದು ಜಾಸ್ತಿ ಇರಲಿಲ್ಲ. ಬಟ್ ಈಗ ಅದರದ್ದು ಅವೇರ್ನೆಸ್ ಇದೆ ಎಲ್ಲ ಕಡೆಗೆ. ಆಮೇಲೆ ಅವರಿಗೆ ಯಾವ ಭಾಗದಲ್ಲಿ ಬೇಕು ಆ ಭಾಗದಲ್ಲಿ ಅವರಿಗೆ ನೃತ್ಯ ಶಾಲೆಗಳೂ ಇದ್ದಾವೆ. ಮೊದಲು ನಾವು ಸ್ವಲ್ಪ ದೂರ ಹೋಗಿ, ನಾನು ಚಿಕ್ಕವಳಿದ್ದಾಗ ಕರಿಬೇಕಾಗಿದ್ರೆ ದೂರ ಹೋಗಿ ಕಲ್ಕೊಂಡು ಬರ್ತಿದ್ದೆ. ಈಗ ಹಾಗೇನಿಲ್ಲ, ಆಯಾ ಭಾಗದಲ್ಲಿ ನೃತ್ಯ ಶಾಲೆಗಳು ಇದ್ದಾವೆ. ಆನ್ಲೈನ್ ಕೂಡ ಕಲಿಸ್ತಾರೆ. ಹಾಗಾಗಿ ಯಾರಿಗೆ ಆಸಕ್ತಿ ಇದೆ ಅವರು ಖಂಡಿತವಾಗಿ ಕಲಿಬೇಕು. ಅದು ಬರೇ ಒಂದು ನೃತ್ಯ ಕಲೆಯನ್ನು ಕಲಿಯುವುದಷ್ಟೇ ಅಲ್ಲದೆ ನಮ್ಮ ಪರಂಪರೆಯನ್ನು ಉಳಿಸುವಂಥ ದೊಡ್ಡ ಕೆಲಸ ಆಗತ್ತೆ. ಅದರ ಜೊತೆಗೆ ಅವರ ಫಿಸಿಕಲ್ ಫಿಟ್ನೆಸ್ ಅನ್ಬೋದು ಅಥವಾ ಮೆಂಟಲ್ ಫಿಟ್ನೆಸ್ ಅನ್ನೋದು, ಇದೆಲ್ಲದಕ್ಕೂ ಅದು ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಕಲಿಬೇಕು, ಎಲ್ಲರೂ ಕಲಿಬೇಕು.
ಇತ್ತೀಚಿನ ದಿನಗಳಲ್ಲಿ ಈ ಮಕ್ಕಳಲ್ಲಿ ಈ ಒಂದು ಕಲೆಯ ಬಗ್ಗೆ ಇರುವಂತಹ ಆಸಕ್ತಿ ಎಲ್ಲೋ ಕಡಿಮೆ ಆಗ್ತಾ ಇದೆ ಅನ್ಸುತ್ತೆ. ತಮಗೆ ಹೇಗೆ ಅನ್ಸುತ್ತೆ ಮೇಡಮ್? ಈಗ ತುಂಬ ಹೇಳಿದ್ರಲ್ಲ ನೀವೇ, ಡಿಸ್ಟ್ರಾಕ್ಷನ್ಸ್ ಇದೆ ಅಲ್ಲಿ ಇಲ್ಲಿ ಅಂತ. ಅವರಿಗೆ ಬಾಲಿವುಡ್ ಅನ್ರಿ ಅಥವಾ ವೆಸ್ಟರ್ನ್ ಸ್ಟೈಲ್ ಎಲ್ಲ ಇದೆ, ಹಾಗಾಗಿ ಅವರು ಭಾಗವಾಗಿಬಿಡ್ತಾರೆ. ಅವರೆಲ್ಲ ತುಂಬ ಟಿ ವಿಯಲ್ಲಿ ನೋಡೋದು, ಮೊಬೈಲಲ್ಲಿ ನೋಡೋದು ಅದೊಂಥರ ಆಕರ್ಷಕವಾಗಿರುತ್ತೆ. ನಾವೆಲ್ಲ ತುಂಬ ಹಾಕಲ್ಲ, ಅದೆಲ್ಲ ಒಂದು ಸ್ವಲ್ಪ ಹಂಗೆ ಕಾಣಲ್ಲ. ಹಾಗಾಗಿ ಆಮೇಲೆ ಪ್ರೊಸೆಸ್ ನಾವೇನು ಕಲಿಬೇಕಾದ್ರೆ ಅದು ಹಾದಿ ಇದೆ, ಅದು ಒಂದು ಸ್ವಲ್ಪ ತುಂಬ ಶಿಸ್ತುಬದ್ಧಾಗಿರುವಂಥ ಹಾದಿ. ಅದನ್ನು ಒಂದು ಸ್ವಲ್ಪ ಈಗ ಅಲ್ಲಿ ಹೋಗ್ತಾರೆ ಅವರು ಬೇರೆ ಕ್ಲಾಸಸ್ಸಿಗೆ ಹೋಗಿ 1 ತಿಂಗಳದಲ್ಲೇ ಅವರು ಒಂದು ನೃತ್ಯ ಕಲ್ತ್ಬಿಡ್ತಾರೆ. ಅದೇ ನಮ್ದು ಹಾಗಿರಲ್ಲ. ಅವರು ಒಂದು ನೃತ್ಯ ಕಲಿಬೇಕಪ್ಪ ಅಂತಂದರೆ 1 ವರ್ಷ ಬೇಕು. ನಾವು ಹೇಗಿಲ್ಲ ಸ್ಕೂಲಲ್ಲಿ ಆ ಈ ಕಲ್ತ್ಕೊಂಡು ಆಮೇಲೆ ಒಂದು ಪಾಠ ಕಲಿತೀವಿ, ಅದನ್ನು ಕಲೀಲಿಕ್ಕೆ ಎಷ್ಟು ವರ್ಷ ಹಿಡಿಯುತ್ತೆ. ಅದು ನಮ್ಮ ನೃತ್ಯನೂ ಹಾಗೇ ಇರುತ್ತೆ. ಅವರು 1ನೇ ಅಡವು 2ನೇ ಅಡವು ಹಾಗೆ ಕಲಿತಾ 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 ಆಮೇಲೆ ಒಂದು ನೃತ್ಯ ಕಲಿತಾರೆ. ಹಾಗಾಗಿ ಅದಕ್ಕೆ ತಾಳ್ಮೆ ಬೇಕು. ಆ ತಾಳ್ಮೆ ಇದೆಲ್ಲ ಬೇಕಾಗತ್ತಲ್ಲ. ಹಾಗಾಗಿ ನಾವು ಪಾಲಕರು ಅದನ್ನೊಂದು ಸ್ವಲ್ಪ ಮಕ್ಕಳಿಗೆ ತಿಳಿ ಹೇಳಿ, ಇದು ತುಂಬ ಒಳ್ಳೆಯದು, ಇದನ್ನೂ ಕಲೀರಿ, ಕಲಿಯೋದಕ್ಕೆ ಬೇಡ ಅನ್ನಲ್ಲ, ಅದು ಬೇಕೇ. ಈಗಿನ ಕಾಲದಲ್ಲಿ ಎಲ್ಲನೂ ಬೇಕೆ. ಹಾಗಾಗಿ ಅದನ್ನು ಕಲಿಯೋದು ತಪ್ಪಲ್ಲ, ಆದರೆ ಇದು ಅವರ ಮೊದಲನೇ ಆಯ್ಕೆ ಆಗಬೇಕು. ಅದನ್ನು ಬೇರೆದವರು ಏನೂ ಕಲೀಲಿ ಬಿಡಲಿ ಪರವಾಗಿಲ್ಲ, ಆದರೆ ಇದು ಅವರ ಮೊದಲನೇ ಆಯ್ಕೆಯಾಗಿ ಪಾಲಕರು ಅವ್ರನ್ನ ಈ ಕಡೆಗೆ ಎಳೆದು ಅವ್ರನ್ನ ಇದನ್ನ ಮಾಡ್ಬೇಕನ್ನೋದು ಒಂದು ವಿನಂತಿ ಕೂಡ. ಇವಾಗ ಕಲೆಯ ಹಾದಿಯಲ್ಲಿ ನಡಿಬೇಕು ಅಂದ್ರೆ ಅದು ಶಿಸ್ತುಬದ್ಧ ಹಾದಿ ಅಂತ ತಾವು ಹೇಳಿದ್ರಿ. ಹಾಗೇನೆ ಅದು ದೀರ್ಘವಾದ ಹಾದಿ ಕೂಡ ಆಗಿರುತ್ತೆ, ಹಾಗೇನೆ ದೀರ್ಘವಾದ ಪರಿಶ್ರಮ ಕೂಡ ಬೇಕಾಗುತ್ತೆ. ಆದ್ರೆ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ವೇದಿಕೆಗಾಗಿ ಹಪ್ಪನೆ ಹೆಚ್ಚಾಗ್ತಾ ಇದೆ ಅನಿಸುತ್ತೆ. ತಮ್ಗೇನು ಅನಿಸುತ್ತೆ ಮೇಡಮ್? ವೇದಿಕೆ ಬೇಕು, ಇನ್ನೂ ಕಲ್ತಿರಲ್ಲ, ಸ್ವಲ್ಪ ಕಲ್ತಿರ್ತಾರೆ, ಆಗ್ಲೇ ವೇದಿಕೆ ಬೇಕು ಅಂತಿರ್ತಾರೆ, ಅದರ ಬಗ್ಗೆ ತಮ್ಮ ಅದೇ ಹೇಳಿದ್ನಲ್ಲ ಈಗ ನಾನು. ಅವ್ರು ಹೊರಗೆ ಹೋಗ್ತಾರೆ, ಬೇರೆ ಎಲ್ಲ ಕ್ಲಾಸಸ್ಸಿಗೆ ಹೋದಾಗ 1 ತಿಂಗಳಲ್ಲಿ ಒಂದು ನೃತ್ಯ ಕಲ್ತ್ಬಿಡ್ತಾರೆ. ಹಾಗೆ ಬೇಕಂದ್ರೆ ಒಂದು ಪರ್ಫಾರ್ಮೆನ್ಸ್, ಒಂದು ಪ್ರದರ್ಶನನೂ ಮಾಡಿಬಿಡ್ತಾರೆ. ವೇದಿಕೆನೂ ಸಿಕ್ಬಿಡತ್ತೆ. ಹಾಗೆ ನಮ್ದು ಇರೋಲ್ಲ. ಬಿಕಾಸ್ ನಮ್ಮದು ಅವರು ನೃತ್ಯವನ್ನು ಕಲಿಬೇಕು, ಅದು ಶಿಸ್ತುಬದ್ಧವಾಗಿ ಹಾದಿ. ನಾನು ಬರೀ ಒಂದು ನೃತ್ಯ ಕಲಿಬೇಕಾದ್ರೆ 1 ವರ್ಷ ಅಂತ ಹೇಳಿದೆ, ಆದರೆ ನಾವು ಅಂಗಶುದ್ಧಿ ಅಂತ ಹೇಳ್ತೇವೆ. ಅದೊಂದು ನಮ್ಮ ಪೋಸ್ಟರ್ ಅವ್ರಿಗೆ ಬರಬೇಕು, ಒಂದು ನಮ್ಮ ಕಾಲು ಇಡುವ ಭಂಗಿ, ಕೈಗಳು ಇಡುವ ಭಂಗಿ, ಇದೆಲ್ಲ ಅವ್ರಿಗೆ ಬರಬೇಕಂದ್ರೆ 3-4 ವರ್ಷ ಬೇಕು. ಇದೆಲ್ಲ ಚೆನ್ನಾಗಿ ಕಾಣಿಸ್ಬೇಕಪ್ಪ ವೇದಿಕೆ ಮೇಲೆ ಅಂತಂದರೆ ಇಷ್ಟು ಟೈಮ್ ಬೇಕು ನಮಗೆ. ಹಾಗಾಗಿ ಅದನ್ನು ಅವರು ಪ್ರದರ್ಶನ ಮಾಡಲಿಕ್ಕೆ ಟೈಮ್ ಬೇಕು ನಮಗೆ. ಆದರೆ ಅದು ಪರಿಪೂರ್ಣವಾಗಿ ಅವ್ರು ಕಲ್ತ ಮೇಲೆ ನೀವು ಯಾವ ನೃತ್ಯ ಕಲ್ತ್ರೂ ನಮಗೆ ಬಂದ್ಬಿಡತ್ತೆ. ಯಾಕಂದರೆ ಅದೇನು ಪರಿಶ್ರಮ ನಾವು ಪಟ್ಟಿರ್ತೀವಲ್ಲ, ಅದಕ್ಕೆ ಎಷ್ಟು ಸಮಯ ಕೊಟ್ಟು ಅದು ಶ್ರದ್ಧೆಯಿಂದ ಕಲ್ತಿರ್ತೀವಲ್ಲ, ನಮ್ಮ ಅಂಗಾಂಗಗಳನ್ನು ನಾವು ಪರಿಣಿತಿ ಮಾಡಿರ್ತೀವಿ. ಅಷ್ಟು ಬರಬೇಕಂದ್ರೆ ಅದು ಬಂದಮೇಲೆ ನೀವು ಏನು ಮಾಡಿದ್ರು, ಎಲ್ಲಿ ಹೋದ್ರು, ಏನು ಮಾಡಿದ್ರು ನಮಗೆ ತುಂಬ ಸುಲಭವಾಗಿ ಬಂದ್ಬಿಡತ್ತೆ. ಹಾಗಾಗಿ ಅದನ್ನು ಮಕ್ಕಳಿಗೆ ನಾವು ಒಂದು ಸ್ವಲ್ಪ ಅರಿವು ಮಾಡಿಕೊಡ್ಬೇಕಾಗತ್ತೆ. ಅವ್ರಿಗೊಂದು ಸ್ವಲ್ಪ ಸಣ್ಣ ಮಕ್ಕಳಿಗೆ ಸಮ್ಟೈಮ್ಸ್ ನಾವು ಒಂದೊಂದ್ಸತಿ ಏನು ಮಾಡ್ತೀವಿ, ನಮ್ಮದೇ ಕ್ಲಾಸಲ್ಲಿ ನಾವು ಒಂದು ಅವ್ರಿಗೆ ವೇದಿಕೆ ಕೊಟ್ಬಿಡ್ತೀವಿ. ನಮ್ಮ ನೃತ್ಯ ಶಾಲೆಯಿಂದ ನಾವು ಒಂದು ಪ್ರದರ್ಶನ ಮಾಡೋಕೆ ಅವ್ರಿಗೆ ಕೊಟ್ಬಿಡ್ತೀವಿ. ಆ ಹಪಹಪಿ ಅವರಿಗಿಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಲಿ ಅಂತ. ಯಾಕಂದರೆ ಚಿಕ್ಕ ಮಕ್ಕಳು ಅರ್ಥ ಆಗಲ್ಲ. ಆಮೇಲೆ ಮಾಡಿದ ಮೇಲೆ ಅವರಿಗೆ ತಿಳಿಸಿ ಹೇಳಬೇಕಾಗತ್ತೆ, ಹೀಗಿರುತ್ತೆ, ಚೆನ್ನಾಗಿ ಮಾಡಿದರೆ ಇನ್ನೂ ಚೆನ್ನಾಗಿ ವೇದಿಕೆ ಕೊಡ್ತೀವಿ, ಈಗ ಇಷ್ಟು ಮಾಡ್ತಿದ್ರೆ ಇಷ್ಟು ಕೊಡ್ತಿದ್ದೀವಿ, ಇನ್ನೂ ಚೆನ್ನಾಗಿ ಮಾಡಿ. ಆವಾಗ ಒಂದು ಸ್ವಲ್ಪ ಅವರಿಗೆ ಮನೋಭಾವ ಹುಟ್ಟತ್ತೆ, ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಹಾಗಾಗಿ ಅದೂ ನಮ್ಮದೇ ಕೆಲಸ. ಖಂಡಿತ ಮೇಡಮ್, ಇನ್ನು ತಮ್ಮ ಈ ಒಂದು ನೃತ್ಯ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಬೇಕೆಂದುಕೊಂಡಿರುವಂತಹ ಯೋಜನೆಗಳು ಏನೇನು ಅಂತ? ತುಂಬ ಇದೆ. ಏನೇನು ಯಾವ ಅವಕಾಶ ಬರುತ್ತೆ ಅದು ಯಾವುದನ್ನು ನಾನು ಬಿಡ್ದೇನೆ ಎಲ್ಲದಕ್ಕೂ ಒಂದು ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಂತ ಅಂದ್ಕೊಳ್ತೀನಿ ನಾನು. ಆಮೇಲೆ ರಾಜ್ಯ ಮಟ್ಟ, ದೇಶದ ಮಟ್ಟದವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ಆಸೆ. ಈಗ ಅಂತಾರಾಷ್ಟ್ರೀಯ ಇದ್ರ ಮಟ್ಟಕ್ಕೆ ಹೋಗಿ ನಾನು ಮಾಡಿ ಬಂದಿದ್ದೀನಿ. ಹಾಗಾಗಿ ಇದೇ ಥರ ಯಾವ ವೇದಿಕೆ ಬಂದರೂ ಎಲ್ಲ ವೇದಿಕೆಗಳನ್ನು ಇದನ್ನು ಮಾಡಿ ನನ್ನ ಇದು ಪುಷ್ಕಲ ನೃತ್ಯಾಲಯವು ಒಂದು ಒಳ್ಳೆಯ ಹೆಸರು ಮಾಡಿ, ನನ್ನ ನೃತ್ಯಾಲಯದಿಂದ ನನ್ನ ಶಿಷ್ಯರು ಕೂಡ ಅವರು ಆ ಮಟ್ಟಕ್ಕೆ ಬೆಳೆದು ಅವರಿಗೂ ತುಂಬ ವೇದಿಕೆಗಳು ಸಿಗಬೇಕನ್ನೋದು ನನ್ನ ಆಸೆ. ಮೇಡಮ್, ಇನ್ನು ಮಹಿಳೆಯರಿಗೆ ವಿಶೇಷವಾಗಿ ತಮ್ಮ ಒಂದು ಕನಸುಗಳನ್ನು ಸಾಧಿಸಲು ಒಂದು ಪ್ರಯತ್ನ ಪಡ್ತಾ ಇರುವಂತವರಿಗೆ ತಮ್ಮ ಸಲಹೆ ಅನ್ನೋದಾದ್ರೆ ಯಾವ ಒಂದು ಸಲಹೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮಹಿಳೆಯರು ಎಷ್ಟೋ ಸತಿ ಇದು ನನಗೆ ಮಾಡೋಕ್ಕಾಗತ್ತೋ ಇಲ್ವೋ, ಇಷ್ಟು ಸಮಯ ನನಗೆ ತೆಗಿಯೋಕ್ಕಾಗತ್ತೋ ಇಲ್ವೋ, ಮನೆ ಸಂಭಾಳಿಸ್ಕೊಂಡು ಹೇಗೆ ಮಾಡೋದು ಅನ್ನೋದು ಒಂದು ಅವರಿಗೆ ಪ್ರಶ್ನೆ ಆಗಿರುತ್ತೆ. ಅವ್ರಿಗೆ ಮಾಡೋ ಆಸಕ್ತಿನ ಅವ್ರು ಹುಟ್ಟಿಸ್ಕೊಂಡ್ಬಿಟ್ರೆ ಬಾಕಿ ಬೇರೆ ಎಲ್ಲ ಕೆಲಸನೂ ಆಗ್ಬಿಡತ್ತೆ.
ಬೆಳಗ್ಗೆ ನಾವು ಹೇಗೆ ಎದ್ದು ಎಷ್ಟು ಸಮಯದಲ್ಲಿ ಏನು ಮಾಡಬೇಕು ಏನಿಲ್ಲ ಅನ್ನೋದು ಎಲ್ಲನೂ ಸರಿ ಹೋಗ್ಬಿಡುತ್ತೆ. ಹಾಗಾಗಿ ನೀವು ನಿಮಗೇನು ಆಸಕ್ತಿ ಇದೆ ಅದನ್ನು ಮಾಡೋ ಒಂದು ಕನಸನ್ನು ಕಾಣಬೇಕು. ಅದನ್ನು ಮಾಡಲಿಕ್ಕೆ ಆ ಛಲವನ್ನು ಇಟ್ಕೊಂಡು ಅವ್ರು ಮುಂದೆ ಬರಬೇಕು. ಆಮೇಲೆ ಯಾರು ಏನು ಅಂತಾರೋ ಏನೋ, ಮನೇಲಿ ಹೆಂಗೆ ಅಂತಾರೋ ಏನೋ ಅನ್ನೋ ಒಂದು ಇದು ಇರುತ್ತೆ. ಅದನ್ನೆಲ್ಲ ವಿಚಾರ ಮಾಡ್ದೇನೆ ನೀವು ಒಳ್ಳೇದನ್ನ ಮಾಡಬೇಕು ಅಂತ ಅಂದ್ಕೊಂಡಾಗ ಯಾರೂ ನಿಮಗೆ ಹಿಂದೇಟಾಕು ಅಂತ ಹೇಳಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಶ್ರದ್ಧೆಯಿಂದ ನೀವು ಏನು ಮಾಡ್ತಿದ್ದೀರಾ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲವೂ ಸಾಧ್ಯವಾಗುತ್ತೆ. ಆದರೆ ಅದಕ್ಕೆ ಪ್ರಯತ್ನ ಮೊದಲು ನಮ್ಮ ಕಡೆಯಿಂದನೇ ಆಗಬೇಕು. ಫಸ್ಟ್ ನಾವು ಅದನ್ನು ಪ್ರಯತ್ನ ಮಾಡಬೇಕು, ನಾವು ಆ ಕನಸನ್ನು ಕಾಣಬೇಕು. ಆವಾಗಲೇ ಉಳಿದವರೆಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಮುಂದುವರಬೇಕು. ಮೇಡಮ್, ಇವಾಗ ಈ ಒಂದು ಮಹಿಳಾ ದಿನಾಚರಣೆಯನ್ನು ಯಾವ ರೀತಿ ಆಚರಿಸಬೇಕು ತಮ್ಮ ಪ್ರಕಾರ? ಮಹಿಳಾ ದಿನಾಚರಣೆ 8ನೇ ಮಾರ್ಚಿಗೆ ಅಷ್ಟೇ ಸೀಮಿತವಾಗಿ ಇರದೇನೆ, ಮಹಿಳೆಯರು ನಾವಂತರೂ ಬಹಳ ಪ್ರಸಿದ್ಧಿ ಪಡೆದಿರ್ತೇವೆ. ಯಾವಾಗಲೂ ಲವಲಿಕೆಯಿಂದ ಏನು ಬಂದರೂ ಖುಷಿಯಾಗಿರೋದು ನಮ್ಮ ಸ್ವಭಾವ, ಮಹಿಳೆಯರ ಸ್ವಭಾವ. ಹಾಗಾಗಿ ಎಲ್ಲ ದಿನವೂ ನಮಗೆ ಮಹಿಳಾ ದಿನಾಚರಣೆ. ಜೀವನ ಅಂದಮೇಲೆ ಏಳು ಬೀಳು, ಖುಷಿ ದುಃಖ, ಸುಖ ದುಃಖ ಎಲ್ಲವೂ ಬರುತ್ತೆ. ಹಾಗಾಗಿ ಮಹಿಳೆ ದಿನಾಚರಣೆ ಬರೀ ಒಂದು ದಿನ ಮಾಡಿಕೊಟ್ಟಿದ್ದಾರೆ ಅದರದ್ದು ಅರಿವು ಮೂಡಿಸ್ಲಿಕ್ಕೆ ಅಂತ. ಆದರೆ ಎಲ್ಲ 365 ದಿನವೂ ನಮ್ಮ ದಿನಾನೇ. ಹಾಗಾಗಿ ಪ್ರತಿ ದಿನವೂ ನಾವು ಚೆನ್ನಾಗೇ ಇರಬೇಕು, ಒಳ್ಳೆಯದನ್ನೇ ಮಾಡಬೇಕು ಅನ್ನೋ ನನ್ನ ವಿಚಾರ. ಖಂಡಿತ ಮೇಡಮ್, ತಮ್ಮ ಒಂದು ನೃತ್ಯದ ಮೇಲಿನ ಒಂದು ಅಪಾರ ಪ್ರೀತಿ ಮತ್ತೆ ತಮ್ಮ ಒಂದು ಅಮೂಲ್ಯ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ತಮ್ಮ ಎಲ್ಲ ಕನಸುಗಳು ಹಾಗೇನೆ ತಮ್ಮ ಎಲ್ಲ ಯೋಜನೆಗಳು ನನಸಾಗ್ಲಿ, ಯಶಸ್ವಿಯಾಗ್ಲಿ ಅನ್ನೋದು ಕೇಳಿ ವೇಣುಧ್ವನಿಯ ಹಾರೈಕೆ. ಕಾರ್ಯಕ್ರಮಕ್ಕೆ ತಮ್ಮ ಒಂದು ಅತ್ಯಮೂಲ್ಯ ಸಮಯವನ್ನ ನೀಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ತುಂಬ ಧನ್ಯವಾದ. ಭೋಜೇಷು ಮಾತಾ ಶಯನೇಷು ರಂಭಾ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಯೇ ಸ್ತ್ರೀ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ವಿದೂಷಿ ಡಾಕ್ಟರ್ ಪೂಜಾ ನಾಗಲೀಕರ್. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.